ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಪಾತಕ ದೋಷ ಅಂದರೆ ಏನು, ಇನ್ನು ಯಾರೆಲ್ಲ ಜಾತಕದಲ್ಲಿ ಈ ದೋಷ ಇರುತ್ತೆ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಇನ್ನು ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ. ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ವಿಶೇಷವಾಗಿ ಪಾಲ್ಗುಣ ಮಾಸ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಇಷ್ಟು ದಿವಸ ಮಾಘ ಮಾಸ ಇತ್ತು. ಇವತ್ತಿನಿಂದ ಪಾಲ್ಗುಣ ಮಾಸದ ಪಾಡ್ಯಮಿ ತಿಥಿ, ಅದರಲ್ಲೂ ಕೂಡ ಶತಭಿಷ ನಕ್ಷತ್ರ. ನಿನ್ನೆ 3 ಗಂಟೆಯಿಂದ ಸರಿಸುಮಾರು ರಾತ್ರಿ 8 ಗಂಟೆ ತನಕ ಆ ಒಂದು ವಿಸ್ಮಯವಾಗಿರ್ತಕ್ಕಂಥ ಕೌತುಕ ಪ್ರಕೃತಿಯಲ್ಲಿ ಸೂರ್ಯಗ್ರಹಣ ನಡೆದಿರ್ತಕ್ಕಂಥದ್ದು. ಇವತ್ತಿನಿಂದ ಪಾಲ್ಗುಣ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬುಧವಾರ ಶತಭಿಷ ನಕ್ಷತ್ರಯುಕ್ತವಾಗಿ ಬಂದಿದ್ದಾಗ ಏನಪ್ಪ ಅಂದರೆ, ಉದ್ಯೋಗಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತೀರ. ಎಲ್ಲ ಕಾರ್ಯಾದಿಗಳು ಕೂಡ ನಿಮ್ಗೆ ಇನ್ನೇನು ಪೊಸಿಷನ್ ಆಗಬೇಕು ಅಂತಕ್ಕಂಥದ್ದು, ಬಡ್ತಿ ಪಡಿಬೇಕು ಅಂದ್ಕೊಂಡಿದ್ದಂಥವರು, ಈ ರೀತಿಯಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮ್ಮಲ್ಲಿ ಅಡಚಣೆಗಳಿದ್ದಾಗ ಈ ಒಂದು ಶತಭಿಷ ನಕ್ಷತ್ರದಲ್ಲಿ ನೀವು ಪ್ರಯತ್ನ ಪಟ್ಟಾಗ ಖಂಡಿತ ಆ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಆದರೆ ಯಾವ ಬುಧವಾರ ಬೇಕಾದರೂ ಪ್ರಾರಂಭಿಸಬಹುದು. ಆದರೆ ವಿಶೇಷವಾಗಿ ಶತಭಿಷ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ಬುಧವಾರವನ್ನು ಪ್ರಾರಂಭ ಮಾಡಿದಾಗ ಖಂಡಿತ ಅದರಲ್ಲಿ ನಿಮಗೆ ಸಕ್ಸಸ್ಮೆಂಟ್ ಅಂತಕ್ಕಂಥದ್ದು, ಪ್ರತಿಫಲ ಅಂತಕ್ಕಂಥದ್ದು ಶೀಘ್ರವಾಗಿ ಸಿಗ್ತಕ್ಕಂಥದ್ದಾಗಿರುತ್ತೆ. 21 ದಿನಗಳ ಕಾಲ ನಿತ್ಯವಾಗಿ ಅನನ್ಯವಾಗಿ ಶ್ರದ್ಧಾಭಕ್ತಿಯಿಂದ ರಾಜಶ್ಯಾಮಲೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಮನೆಯ ದೇವರನ್ನು, ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿ, ಯಾಕೆಂದರೆ ಹಾಸ್ಟೆಲಲ್ಲೋ ಅಥವಾ PGಗಳಲ್ಲೋ ಒಬ್ಬಂಟಿಗರಾಗಿರ್ತೀರ, ಕೆಲಸ ಹುಡುಕುವ ಪ್ರಯತ್ನದಲ್ಲಿರ್ತೀರ. ಆ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ವಿಳಂಬ ಆಗ್ತಾ ಇರತಕ್ಕಂಥದ್ದು, ಇಂಟರ್ವ್ಯೂಗೆ ಹೋಗಿ ಸಕ್ಸಸ್ ಆಗದೆ ಇರತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆಗಳಲ್ಲಿದ್ದಂಥವರು ಶುದ್ಧವಾದಂಥ ಒಂದು ತುಪ್ಪ ಅಂದರೆ ಹಸುವಿನ ತುಪ್ಪ ಅಥವಾ ಯಾವುದೇ ತುಪ್ಪ, ಶುದ್ಧವಾಗಿರ್ತಕ್ಕಂಥ ತುಪ್ಪದ ದೀಪವನ್ನು ಹಚ್ಚಿಟ್ಟು 21 ದಿನಗಳ ಕಾಲ ನಿತ್ಯ ಬೆಳಗ್ಗೆ ಸಾಯಂ ಸಂಧ್ಯಾ 121 ಬಾರಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಅಮ್ಮ ನನಗೆ ಈ ಕೆಲಸದಲ್ಲಿ ಅನುಕೂಲಕರವಾದ ವಾತಾವರಣ ಬೇಕಮ್ಮ ಅಂಥೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಓಂ ರಾಜಶ್ಯಾಮಲಾಯ ನಮಃ, ಓಂ ರಾಜಶ್ಯಾಮಲಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪಠಿಸೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಯಾವ ಉದ್ಯೋಗಕ್ಕೆ ಅಡೆತಡೆಗಳಾಗ್ತಾ ಇದೆಯೋ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮಹಾವಿಷ್ಣುವಿನ ಆರಾಧನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಪಾಡ್ಯಮಿ ತಿಥಿ ವಿಶೇಷವಾಗಿ ಏನಪ್ಪ ಅಂದರೆ, ಸ್ವಲ್ಪ ವಾಹನ ಚಾಲನೆ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತು ಶತಭಿಷ ನಕ್ಷತ್ರ ಬಂದಿರತಕ್ಕಂಥದ್ದು, ಪಾಡ್ಯಮಿ ತಿಥಿ. ಹಾಗಾಗಿ ಯಾರೆಲ್ಲ ವಾಹನಾದಿಗಳನ್ನು ಯಾಕೆಂದರೆ ನಮ್ಮ ಬದುಕಿರ್ತಕ್ಕಂಥದ್ದೇ ವಾಹನಗಳ ಮೇಲೆ ಅವಲಂಬಿತವಾದದ್ದು. ಹಾಗಾಗಿ ವಾಹನಗಳ ಚಾಲನೆ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ಸಾಕಷ್ಟು ಜಾಗ್ರತೆಯಿಂದ ಇರಿ. ಇದನ್ನು ನಾವು ವಿನಮ್ರತೆಯಿಂದ ಪ್ರಾರ್ಥನೆ. ಇನ್ನು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡಿದಾಗ ಮೇಷರಾಶಿ
ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೊಟ್ಟಿಗೆ ವಿದೇಶಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರು ಪ್ರಯತ್ನಿಸಿದರೆ ಖಂಡಿತ ಶುಭವಾಗ್ತಕ್ಕಂಥದ್ದು. ಹೊಸ ಕಾರ್ಯಾದಿಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು, ಆದರೂ ಕೂಡ ಸ್ವಲ್ಪ ಗೌರವಕ್ಕೆ ಹಾನಿ ಆಗ್ತಕ್ಕಂಥ ದಿನವಾದದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ಮಾತಿನ ಮೇಲೆ ಹಿಡಿತವಿರಲಿ. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಯುಕ್ತನಾಗಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತಂದೆಯೊಡನೆ ಸಹಕಾರ ಸಿಕ್ಕಿದ್ದಾಗಿಯೂ ಯಾವುದಾದ್ರೂ ಒಂದು ಸಣ್ಣ ವಿಚಾರದಲ್ಲಿ ಎಲ್ಲ ಪ್ರಯತ್ನಗಳಾಗಿರುತ್ತೆ. ಕೊನೆಯದಾಗಿ ಏನೋ ಈಗ ನೀವು ಯಾವುದೋ ತಂದೆಯಿಂದ ದಾನಪತ್ರ ಮಾಡಿಸ್ಕೊಳ್ಬೇಕು, ವಿಲ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಂಥವರು ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರಿ ವೃಷಭ ರಾಶಿಯವರು. ಕಲ್ಲಿದ್ದಲು ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸಂಪತ್ತಿನಲ್ಲಿ ಇವತ್ತಿನ ದಿವಸ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಶ್ರೀರಾಮಚಂದ್ರನ ದರ್ಶನ, ಮಹಾಗಣಪತಿಯ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳಿರುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ಅಪಮಾನ ಆಗ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಸ್ನೇಹಿತರೊಡನೆ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ. ಮಿಥುನ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅದೆಷ್ಟೋ ದಿನಗಳಿಂದ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡು ಆ ಲೋನ್ಗೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಸ್ವಲ್ಪ ಸಮಾಲೋಚಿಸಿ ನಿರ್ಧಾರಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಪತ್ನಿ ಮತ್ತು ಮಕ್ಕಳೊಟ್ಟಿಗೆ ಅನ್ಯೋನ್ಯತೆಯಿಂದ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಸ್ವಲ್ಪ ಚಿಂತೆ ಅಂತಕ್ಕಂಥದ್ದು ಯಾವುದೋ ವಿಚಾರಾಧೀನವಾಗಿರ್ತಕ್ಕಂಥ ಚಿಂತೆ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯೊಂದಿಗೆ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮಾತನಾಡ್ತಾ ಇದ್ವಿ, ಮಹಾಪಾತಕ ದೋಷ ಅಂದರೆ ಏನು ಗುರುಜಿ? ಇನ್ನು ಯಾರೆಲ್ಲ ಜಾತಕದಲ್ಲಿ ಈ ದೋಷ ಕಂಡು ಬರುತ್ತೆ? ಮುಖ್ಯವಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದಾಯುಷ್ಯವರ್ಧನ್ ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಸ್ಯ ಪಂಚಾಂಗ ಫಲಮುತ್ತಮಂ ಅಂತೇಳಿ, ಪಂಚಾಂಗ ಅಂತಕ್ಕಂಥದ್ದು 5 ಅಂಗಗಳ ಯುಕ್ತವಾಗಿ ಬಂದಿರತಕ್ಕಂಥದ್ದು ಪಂಚಾಂಗ. ಏನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂತಕ್ಕಂಥದ್ದು. ಮುಖ್ಯವಾಗಿ ನಾವು ಜನನ ಕಾಲಕ್ಕೆ ಈಗ ಈ ವ್ಯತಿಪಾತ ಅಥವಾ ವ್ಯತಿಪಾತ ಯೋಗ, ವೈದ್ಯುತ ಯೋಗ ಅಂತಕ್ಕಂಥ 2 ಯೋಗಗಳಿದೆ. ಸೂರ್ಯಚಂದ್ರರು ವಿರುದ್ಧ ದಿಕ್ಕಿನಲ್ಲಿ, ಈ ಖಗೋಳದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕಡಿಮೆ ಡಿಗ್ರಿಯಲ್ಲಿದ್ದಾಗ ಯಾರು ಜನಿಸ್ತಾರೋ ಅವರಿಗೆ ಈ ಮಹಾಪಾತಕ ದೋಷ ಬರುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ, ನಾವೀಗ ತಿಥಿವಾರ ನಕ್ಷತ್ರ ಯೋಗವನ್ನು ನೋಡಿ ನಾವು ಯಾವುದಾದ್ರೂ ಶುಭ ಕಾರ್ಯಾದಿಗಳಿಗೆ, ಲಗ್ನಗಳಿಗೆ ಮುಹೂರ್ತವನ್ನು ಇಡುವಂಥ ಕೆಲಸವನ್ನು ಮಾಡ್ತೀವಿ. ನಾಮಕರಣ, ಮುಂಜಿ ನಾಮಕರಣ, ಈ ರೀತಿಯಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಪಂಚಾಂಗ ಯುಕ್ತವಾಗಿ ನಾವು ತಿಥಿಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಲಗ್ನವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಆ ಸಂದರ್ಭದಲ್ಲಿ ವ್ಯತಿಪಾತ ಯೋಗ, ವೈದ್ಯುತ ಯೋಗ, ಇದರಲ್ಲಿ ಏನಪ್ಪ ಅಂದರೆ ಡಿಕ್ಲೈನರ್ ಅಂತ ನಾವೇನು ಕರಿತೀವೋ, ಈಗ ಸೂರ್ಯನು ಕಡಿಮೆ ಡಿಗ್ರಿಯಲ್ಲಿದ್ದು ಚಂದ್ರನು ಕಡಿಮೆ ಡಿಗ್ರಿಯಲ್ಲಿದ್ದು ವಿರುದ್ಧ ದಿಕ್ಕಿನಲ್ಲಿ 180 ಡಿಗ್ರಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಂಚಾರವನ್ನು ಮಾಡಿದಾಗ ಹುಟ್ಟುವಂಥ ಮಕ್ಕಳಿಗೆ ಈ ಮಹಾಪಾತಕ ದೋಷ ಬರುತ್ತೆ. ಹಾಗಿದ್ದಾಗ ಏನು ಈ ಮಹಾಪಾತಕ ದೋಷದಿಂದ ಯಾವೆಲ್ಲ ಸಮಸ್ಯೆಗಳನ್ನು ಬಳಲ್ತಾ ಇರ್ತಾರೆ ಅನ್ನೋದನ್ನು ಮುಂದೆ ತಿಳ್ಕೊಳ್ಳಿ. ಖಂಡಿತ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಪ್ರಕಾಶ್ ಅಂತ. ನಮಸ್ತೆ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್ ಬೆಳಗಾವಿಯಿಂದ ರೀ ಸರ್ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ರೀ, ನಮ್ಗೆ ಶನಿ ಭಾಳ ಕಾಡ್ತಾ ಇದೆ ರೀ, ಅದಕ್ಕೆ ಅದಾರನ್ನ ಕೇಳ್ಬೇಕಂತ ಹೇಳಕ್ಕೆ. ಖಂಡಿತ. ಇನ್ನು 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 15 ರೀ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಆರಾಮಿದೇವ್ರಿ ಗುರುಜಿ. ನಮ್ಗೆ ಶನಿ ಕಾಡ್ತಾ ಇದೆ ಸರ್, ಅದರ ನಾವು ಭಾಳ ಸಾಯ್ತಿದ್ವಿ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ದುಗುಡತೆ ಅಂತಕ್ಕಂಥದ್ದು ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿದೆ, ಆದರೂ ಚಿಂತಿಸುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಶನಿವಾರ 21 ಶನಿವಾರಗಳ ಕಾಲ ಅಶ್ವತ್ಥ ವೃಕ್ಷ ಅಂದರೆ ಅರಳಿ ಮರ ಗೊತ್ತಲ್ವಾ? ಅರಳಿ ಮರ, ಹ್ಞೂ ರೀ. ಶುಕ್ರವಾರದ ರಾತ್ರಿ ತಾಮ್ರದ ಚೆಂಬಲ್ಲಿ ನೀರನ್ನು ತೆಗೆದು ನಿಮ್ಮ ತಲೆ ಹತ್ರ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾರ್ಥನೆಗಳೆಲ್ಲವನ್ನು ಕೂಡ ನೀರಿಗೆ ಅಫರ್ಮೇಷನ್ ಮಾಡಿ, ಅಂದರೆ ನೀರಿನ ಹತ್ರ ಮಾತನಾಡಿ. ಈ ಥರ ಸಮಸ್ಯೆ ಇದೆ, ಈ ಥರ ಆಗ್ತಾಯಿದೆ, ಇದು ಆಗಿದೆ, ಹೀಗೆಲ್ಲ ನೀವು ಸಹಜವಾಗಿ ನನ್ನೊಟ್ಟಿಗೆ ಏನು ಮಾತನಾಡ್ತಾ ಇದ್ದೀರೋ ಇದೇ ವಾಕ್ಯವನ್ನು ನೀರಿನೊಟ್ಟಿಗೆ ಮಾತನಾಡಿ ನಿಮ್ಮ ತಲೆ ಹತ್ರ ಇಟ್ಟು ಶನಿವಾರದ ಬೆಳಗ್ಗೆ ಆ ನೀರನ್ನು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ಹಾಕಿ 21 ಪ್ರದಕ್ಷಿಣೆ ಹಾಕಿ, ಸಾಧ್ಯವಾದರೆ ಅವತ್ತಿನ ದಿವಸ ಆಂಜನೇಯನ ದರ್ಶನ ಬೆಳಗ್ಗೆ ಮಾಡಿಕೊಳ್ಳಿ. ಸಾಯಂಕಾಲದಲ್ಲಿ ಶನೇಶ್ವರನ ದರ್ಶನವನ್ನು ಮಾಡಿಕೊಳ್ಳಿ.
ಈ 21 ದಿನಗಳ ಕಾಲ ಬೆಳಗ್ಗೆ ಉಪಹಾರವನ್ನು ನೀವು ಯಾರಿಗಾದರೂ ಊಟ ಅಥವಾ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಯಾರಾದರೂ ಆಶ್ರಿತರಿಗೆ ಸ್ವಲ್ಪ ಊಟವನ್ನು ಕೊಟ್ಟು ಆನಂತರ ಊಟ ಮಾಡಿ. ನಿಮಗೆ ಸಾಧ್ಯವಿದ್ದು ಅನುಕೂಲ ಇದ್ದರೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ನಿಮಗೆ ಆ ಒಂದು ಫೈನಾನ್ಷಿಯಲ್ ಅಂದರೆ ದುಡ್ಡಿನ ಒಂದು ಆರ್ಥಿಕ ಸ್ಥಿತಿ ಇದ್ದಾಗ ನೀವೇನು ಮಾಡಬೇಕು, ಒಂದು 5 ಜೊತೆ ಪಾದರಕ್ಷೆಗಳನ್ನು ಯಾರಿಗಾದರೂ ಬೇಕಾಗಿರ್ತಕ್ಕಂಥವ್ರಿಗೆ ದಾನ ಮಾಡೋದ್ರಿಂದ ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಿವಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಶಿವಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮಾ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನಮ್ಮ ತಮ್ಮ ಪ್ರಶ್ನೆ ಏನಿದೆ? ನಮ್ಮ ಪ್ರಶ್ನೆ ಚಿಕ್ಕದ್ರಿಂದಲೂ ಬರೀ ಕಷ್ಟನೇ ಆಗ್ತಾ ಇದೆ ಗುರುಜಿ. ಅದಕ್ಕೆ ಏನು ಯಾಕೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ಮನೆ ದೇವರು ಯಾರು? ಶಿವ. ಅಮ್ಮನವ್ರದ್ದು ಏನೋ ಕೋರಿಕೆ ಇದೆಯಲ್ಲ? ಹೌದಾ? ಅದು ಚಿಕ್ಕದ್ರಿಂದಲೂ ಅಷ್ಟೇ ಗುರುಜಿ, ಬರೀ ತುಂಬಾನೇ ಕಷ್ಟ. ನೀವು ಹುಟ್ಟಿರೋದೇ ಅಮ್ಮನವರ ಅನುಗ್ರಹದಿಂದ. ಹೌದಾ? ನಿಮ್ಮ ತಾಯಿಯವರು ಇದ್ದಾರಾ? ಇಲ್ಲ ಗುರುಜಿ, ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಗುರುಜಿ. ನೀವು ಹುಟ್ಟಿರ್ತಕ್ಕಂಥದ್ದೇ ಅಮ್ಮನ ಅನುಗ್ರಹದಿಂದ ಹುಟ್ಟಿದ್ದೀರಾ. ನಿಮ್ಮ ಹುಟ್ಟು ಊರು ಸ್ಥಳಕ್ಕೆ ಸಮೀಪದಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ಅಮ್ಮನವರ ಶಕ್ತಿ ದೇವತೆ ಇದೆ. ಹುಟ್ಟಿದಂಥ ಊರಿಗೆ ಉತ್ತರ ದಿಕ್ಕಿನಲ್ಲಿ ಶಕ್ತಿ ದೇವತೆಯ ಸನ್ನಿಧಾನ ಇದೆ. ನೀವು ಒಂದೊಮ್ಮೆ ಆ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ದಿನೇ ದಿನೇ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಿಮ್ಮ ಹುಟ್ಟೂರು ಯಾವುದು? ಹಳ್ಳಿ, ಹಾಸನ ಹತ್ರ ಹಳ್ಳಿ ಸರ್. ನಿಮ್ಮ ಹಾಸನಕ್ಕೆ ಉತ್ತರ ದಿಕ್ಕಿಗೆ ಒಂದು ಅಮ್ಮ ಶಕ್ತಿ ದೇವತೆ ಇದೆ. ನಿಮ್ಮವ್ರು ಯಾರಾದರೂ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಒಂದೊಮ್ಮೆ ಆ ಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ನೀವು ಹುಟ್ಟಿರ್ತಕ್ಕಂಥ ದಿನ ಯಾವುದು ಅಂತೇಳಿ ನಿಮಗೇನಾದರೂ ಗೊತ್ತಿದ್ದರೆ ಆ ದಿನದಲ್ಲೇ ನೀವು ಅಲ್ಲಿ ಹೋಗಿ ಬಂದರೆ ಖಂಡಿತ ಶುಭವಾಗುತ್ತೆ. ಅದನ್ನು ಹೊರತುಪಡಿಸಿ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಗುರುವಾರ ನೀವು ಹಸುವಿಗೆ 2 ಬಾಳೆಹಣ್ಣು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಮಾಡಿ, ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ವೈವಾಹಿಕ ವಿಚಾರ, ಗಂಡ ಹೆಂಡತಿಯರ ವಿಚಾರ, ಈ ಏನೆಲ್ಲ ಸಮಸ್ಯೆಗಳಿದ್ದಾವೋ, ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದೆ ಅಂತ ನಮ್ಮೆಲ್ಲ ಭಾವನೆ ಅಲ್ವಾ? ಹಾಗಾಗಿ ಆ ಗುರುವಾರದ ದಿವಸ 2 ಬಾಳೆಹಣ್ಣು, 1 ಬೆಲ್ಲದ ಹಚ್ಚು ಚೆನ್ನಾಗಿ ಪುಡಿ ಮಾಡಿ ಮಿಶ್ರಣ ಮಾಡಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ ಮುದ್ದೆ ಆಕಾರದಲ್ಲಿ ಮಾಡಿ ಎಲ್ಲಾದರೂ ಹಸುವಿಗೆ ತಿನ್ನಿಸ್ತಾ ಬನ್ನಿ. ನಿಯಮಿತವಾಗಿ ಈ ಒಂದು ಪ್ರಯತ್ನ ಪಡಿ, ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ರವಿಶಂಕರ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಯಚೂರಲ್ಲಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಸ್ನೇಹಿತರೊಬ್ರು ಮುಸ್ಲಿಮ್ಸ್ ಇದ್ದಾರೆ. ಅವರು 2ನೇ ಮದುವೆ ಮಾಡ್ಕೊಳ್ತಿದ್ದಾರೆ. ಹುಡುಗ ಕೂಡ 2ನೇ ಮದುವೆ. ಓಕೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ ರವಿಶಂಕರ್ ಅವರೇ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಟಿವಿ ನೋಡ್ತಾ ಮಾತಾಡಬೇಡಿ. ಹಲೋ. ಓಕೆ, ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ. ಕರೆ ಕಟ್ಟಾಗಿದೆ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಗ್ನಿಭಯ ನಿಮ್ಮನ್ನು ಕಾಡಬಹುದು. ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ಥಿರತೆಯ ಕೊರತೆ ಆಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ತಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿದ್ದೇ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಮಹಾಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಆತ್ಮೀಯರಿಗೆ ಏನಾದರೂ ಅವಘಡಗಳು ಸಂಭವಿಸ್ಬೋದಾಗಿರ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಮಹಾಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನೂತನ ವ್ಯಾಪಾರ ವ್ಯವಹಾರಾದಿಗಳನ್ನು ಪ್ರಾರಂಭಿಸುವಂತಹ ಧಾವಂತದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ.
ಮಾನಸಿಕ ಸ್ಥಿರತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ದೀರ್ಘಕಾಲದ ವ್ಯಾಧಿಗಳು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನ್ಯಾಯಾಂಗದ ವಿಚಾರಾದಿಗಳಲ್ಲೂ ಕೂಡ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ. ಇವತ್ತಿನ ದಿವಸ ವಿಶೇಷವಾಗಿ ಏಕಾಗ್ರತೆ ಜೊತೆಗೆ ತಾಳ್ಮೆಯನ್ನು ಇಟ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಇವತ್ತಿನ ದಿವಸ ತುಲಾರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ಮಹಾಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಕಾಲಭೈರವನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಗೀತಾಸಕ್ತರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ನ್ಯಾಯಾಂಗ ವಿಚಾರಾದಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಗೃಹ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಂಥವ್ರು ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಸ್ವಲ್ಪ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಗುರುಗಳ ಪ್ರಾರ್ಥನೆ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಮಹಾಪಾತಕ ದೋಷದ ಬಗ್ಗೆ. ಇನ್ನು ಅದರಿಂದ ಆಗುವಂತಹ ಪರಿಣಾಮಗಳೇನು ಗುರುಜಿ? ಜಾತಕದಲ್ಲಿ ಬಹಳ ಮುಖ್ಯವಾಗಿ, ಯಾಕೆಂದರೆ 12 ಭಾವಗಳಲ್ಲಿ ಅಷ್ಟಮ ಭಾವ ಅಂತ ಕರಿತೀವಿ. ಇದಕ್ಕೆ ಪಾತಕ ದೋಷಗಳಿಗೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಒಂದು ನಾನು ಆಗಲೇ ತಿಳಿಸಿದೆ, ರವಿ ಮತ್ತು ಚಂದ್ರರು, ಜೊತೆಗೆ ರಾಹು ಮತ್ತು ಶನಿ. ಈ 4 ಜನಗಳ ಸಂಯೋಗ ಏನಾದರೂ ಅಷ್ಟಮ ಭಾವಕ್ಕೆ, ಲಗ್ನಾತ್ ಅಷ್ಟಮ ಭಾವಕ್ಕೆ ಅಥವಾ ಅಷ್ಟಮಾಧಿಪತಿಯ ಯುತಿ ಬಂದಾಗ ಇವ್ರಿಗೆ ಸಂಪರ್ಕ ಬಂತು ಅಂತ ಇಟ್ಕೊಳ್ಳಿ. ಆಗಲೂ ಕೂಡ ಇವ್ರಿಗೇನಾಗುತ್ತೆ, ಮಾನಸಿಕ ಸ್ಥಿರತೆ. ಇನ್ನು ಇದ್ರ ಜೊತೆಗೆ ಏನಾದರೂ ಚಂದ್ರ ಬಂದ ಅಂತ ಇಟ್ಕೊಳ್ಳಿ, ಮುಗೀತು. ಅವ್ರು ಯಾವ ಕೆಲಸದಲ್ಲೂ ಕೂಡ ಪಾಪ ಪ್ರಯತ್ನ ಇರುತ್ತೆ. ಈಗ ಹೂಡಿಕೆ ಮಾಡಿ ನಷ್ಟ ಆಗ್ತಕ್ಕಂಥದ್ದು. ಈಗ ಗ್ಯಾಮ್ಲಿಂಗ್ ಅಂತ ನಾವೇನು ಆನ್ಲೈನ್ ಗೇಮ್ಗಳಂತ ಏನು ಕರಿತೀವೋ, ಸೇಮ್ ಗ್ಯಾಮ್ಲಿಂಗೇ ಬದುಕಿ ಆಗಿಬಿಟ್ಟಿರುತ್ತೆ. ಅವ್ರಿಗೆ ನಿರೀಕ್ಷೆಗಳಿರುತ್ತೆ, ಹುಸಿ ಆಗುತ್ತೆ. ಹಾಗೆ ಈ ಬದುಕನುದ್ದಕ್ಕೂ ಕೂಡ ಹುಸಿಯೊಟ್ಟಿಗೆ ಅವರು ಜೀವನ ನಡೆಸಬೇಕಾದಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಮಾನಸಿಕವಾದಂಥ ಸ್ಥಿರತೆ ಇರಲ್ಲ ಅವ್ರಿಗೆ. ಈ ಕೆಲಸ ಮಾಡಬೇಕಾ, ಆ ಕೆಲಸ ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ ಅಂದರೆ ಗೊಂದಲಗಳೇ ಇರ್ತಕ್ಕಂಥದ್ದು ತುಂಬಿರಿ. ಯಾಕಂದರೆ ಮುಖ್ಯವಾಗಿ ಮನಸ್ಸನ್ನು ಸದೃಢತೆ ಮಾಡ್ತಕ್ಕಂಥವನು ಚಂದ್ರ. ಈಗ ನಾವು ಚಂದ್ರ ಮತ್ತು ಸೂರ್ಯರಿಂದನೇ ಪ್ರಭಾವಿತವಾಗಿರ್ತಕ್ಕಂಥದ್ದು ಈ ದೋಷ. ಅಂಥದ್ರಲ್ಲಿ ಅಷ್ಟಮ ಭಾವಕ್ಕೆ ಬಂದಾಗ ಜೀವನದುದ್ದಕ್ಕೂ ನಿರಂತರವಾಗಿ ಗೋಪುರ ಕಟ್ಟಬೇಕು, ಅದು ಮಳೆ ಬಂದು ಹೊರಳ್ಕೊಂಡು ಹೋಗಬೇಕು, ಹೀಗೆ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಇದು ಏನಪ್ಪ ಅಂದರೆ ಮುಖ್ಯವಾಗಿ ಇವರು ಮಾನಸಿಕ ಸದೃಢತೆಯನ್ನು ತಂದ್ಕೊಳ್ಬೇಕು. ಯಾರಿಗೆ ಈ ಥರ ಆಗ್ತಾ ಇದೆಯೋ, ಒಂದು ಕೆಲಸವನ್ನು ಮಾಡಬೇಕಂದ್ರೆ ಪೂರ್ವ ನಿಯೋಜಿತವಾದ ನಿರ್ಧಾರಗಳನ್ನು ಮಾಡಬೇಕು. ನಿರ್ಧಾರವನ್ನು ಮಾಡಿ ಅದರೊಟ್ಟಿಗೆ ಲಕ್ಷ್ಯ ವಹಿಸಿ ಕೆಲಸವನ್ನು ಪ್ರಯತ್ನಿಸಿದಾಗ ಸ್ವಲ್ಪ ಮಾತ್ರ ಇವರಿಗೆ ಅನುಕೂಲಕರವಾಗುತ್ತೆ. ಜೊತೆಗೆ ಏನಾಗುತ್ತೆ, ಶಿವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಶಿವನ ಧ್ಯಾನ, ಶಿವನಿಂದ ಮಾತ್ರ ಈ ಮಹಾಪಾತಕ ದೋಷಾದಿಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾವ ದೇವತೆಯು ಕೂಡ ಪ್ರಾರ್ಥನೆ ಉಪಾಸನೆ ಮಾಡೋದ್ರಿಂದ ಫಲ ಬರುತ್ತೆ, ಆದರೆ ಆ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗಿದೆ, ನಿಷ್ಫಲ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಈಗ ಒಂದು ಬೆಳೆ ಬೆಳೆದಾಗ ಮಳೆ ಬಂತು ಅಂತ ಇಟ್ಕೊಳ್ಳಿ, ಅತಿವೃಷ್ಟಿ ಆದಾಗ ಏನಾಗುತ್ತೆ, ಎಲ್ಲ ಹೊಡ್ಕೊಂಡು ಹೊರಟೋಗುತ್ತೆ. ಹಾಗೆ ಇವ್ರ ಬದುಕಿನಲ್ಲೂ ಕೂಡ ಅನಾವೃಷ್ಟಿನೇ ಸದಾ ನಿರಂತರವಾಗಿ ಕಾಡುತ್ತೆ ಹೊರತು ಅತಿವೃಷ್ಟಿ ಇವ್ರು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಈ ಮಹಾಪಾತಕ ದೋಷದ ಪ್ರಮುಖವಾಗಿರತಕ್ಕಂಥ ಅಶುಭ ಫಲ. ಖಂಡಿತ ಗುರುಜಿ, ಮಾತನಾಡೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗುಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಅದಕ್ಕೆ ಕೇಳೋಣ ಅಂತ ಕೇಳಿದ್ದಾರೆ. ಖಂಡಿತ. 1 ರಿಂದ 30 ಸಂಖ್ಯೆನ ತಿಳಿಸಿ. 26 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ತಾಯಿ. ಈಗ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಆಧಾರದಲ್ಲಿ ನೀವು ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಏನೋ ಜಿಜ್ಞಾಸೆಗಳಿದೆ ಆ ವಿಚಾರದಲ್ಲಿ. ನೀವು ಹೋಗಿ ಮಾತನಾಡ್ಕೊಂಡು ಬರುವಾಗ ಏನಾದರೂ ಸ್ವಲ್ಪ ವಿಚಾರಗಳು ನಿಮಗೆ ಗೊತ್ತಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಒಂದು ಕೆಲಸ ಮಾಡಿ, ಯಾರಾದರೂ 3 ಜನ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಮುತ್ತೈದೆಯರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಬೇಡ ನಾಳೆ ಪ್ರಯಾಣವನ್ನು ಬೆಳೆಸಿ. ನಾಳೆದು 2 ದಿವಸದಲ್ಲಿ, ಇವತ್ತು ಬೇಡ ಪಾಡ್ಯಮಿ ಇದೆ, ನಾಳೆದು 2 ದಿವಸ ಗುರುವಾರ ಮತ್ತು ಶುಕ್ರವಾರದ ದಿವಸ ಹೋಗುವ ಕೆಲಸವನ್ನು ನೀವು ಮಾಡಿಕೊಳ್ಳಿ. ಜೊತೆಗೆ 3 ಜನ ಮುತ್ತೈದೆಯರಿಗೆ ನೀವು ಅಥವಾ ನಿಮ್ಮ ಮನೆಗೆ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಸಿಗ್ತಾರೆ, ಅವ್ರಿಗೆ ಮುತ್ತೈದೆ ಭಾಗಿನವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕೆಲಸವನ್ನು ಪ್ರಾರಂಭಿಸಿ. ಖಂಡಿತ ಶುಭವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳೊಟ್ಟಿಗೆ ಸಮಯವನ್ನು ವ್ಯಯಿಸತಕ್ಕಂಥ ಸುಯೋಗ. ನಿಮ್ಮ ಗುರಿಯನ್ನು ತಲುಪಬೇಕು ಅಂದಿರುವಂತಹ ಸಂದರ್ಭದಲ್ಲಿ ಯಾವುದೋ ಅಡಚಣೆಗಳು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸೇವಾ ಅಂದರೆ ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು.
ಸಾಹಿತ್ಯಗಳಿಗೆ ಶುಭವಾಗ್ತಕ್ಕಂಥದ್ದು. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾತ ಸಂಬಂಧಿತವಾದ ಅಲರ್ಜಿ ಆಗ್ತಕ್ಕಂಥದ್ದಾಗಿರುತ್ತೆ. ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಅಸಿಡಿಟಿ, ಈ ವಾತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಆಂತರಿಕವಾದ ವಿಚಾರಾದಿಗಳು ನಿಮ್ಮನ್ನು ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅನಾಮಿಕರೊಟ್ಟಿಗೆ ಯಾವುದಾದ್ರೂ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಪಂಚಗ್ರಹಗಳ ಕೂಟ, ಮಹಾಕೂಟ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಯಾವುದೋ ವಿಶೇಷವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಇಲ್ಲಿಯ ತನಕ ನಿಮಗೆ ಆ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬ ಆಗ್ತಾ ಇದ್ದು ಇವತ್ತಿನಿಂದ ಅದು ಪ್ರಾರಂಭ ಆಗ್ತಕ್ಕಂಥ ಸುಯೋಗ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಇಷ್ಟು ದಿವಸ ನಿರುತ್ಸಾಹ ಇತ್ತು, ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥ ಮನಸ್ಥಿತಿ. ಖಂಡಿತ ನೀವು ಇವತ್ತಿನ ದಿವಸ ಸದೃಢತೆಯಿಂದ, ನಿಮ್ಮ ಆ ಅಚಲವಾದ ಒಂದು ಸದೃಢತೆಯಿಂದ ನೀವು ಮುನ್ನಡೆದಿದ್ದೇ ಆದರೆ ಖಂಡಿತ ಶುಭವಾಗುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು, ಹೂಡಿಕೆಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಶತ್ರುಗಳೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಜಿಜ್ಞಾಸೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅದರೊಟ್ಟಿಗೆ ನೀವು ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ನ್ಯಾಯಾಂಗ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಸ್ವಲ್ಪ ದೀರ್ಘಕಾಲದ ಸಮಸ್ಯೆಗಳು ಇವತ್ತಿನ ದಿವಸ ಸ್ವಲ್ಪ ಮಾತ್ರ ನಿಮಗೆ ಅನುಕೂಲಕರವಾದಂಥ ವಾತಾವರಣವನ್ನು ಕೊಡುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ರಾಜರಾಜೇಶ್ವರಿಯ ದರ್ಶನ, ಮಹಾವಿಷ್ಣುವಿನ ಪ್ರಾರ್ಥನೆ ಮೀನರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಛಾಯಾ ಅಂತ, ಮಾತನಾಡೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇಲ್ಲಿ ಸಾಗರ ತಾಲೂಕು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 3. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಹೇಳಿಮ್ಮ, ಏನು ಪ್ರಶ್ನೆ? ನಮ್ಮ ಮನೆಯವ್ರ ಬಗ್ಗೆ ಕೇಳೋಕಿತ್ತು. ಹೇಳಿ ತಾಯಿ, ಏನು ಪ್ರಶ್ನೆ? ಯಾವಾಗ ನೋಡಿದ್ರು ಆರೋಗ್ಯ ಸರಿ ಇರಲ್ಲ ಅವರಿಗೆ. ಮತ್ ಮನೇಲಿ ಒಂಥರ ಕಿರಿಕಿರಿ, ಆರ್ಥಿಕ ಪರಿಸ್ಥಿತಿ ಯಾವಾಗೂ ಮನೆ ಸ್ವಂತ ಮನೆನಾ? ಹಾ, ಇವ್ರದ್ದು. 45 ವರ್ಷ ಆಗಿದೆ ಮನೆಗೆ. ಮನೆಯಲ್ಲಿ ಬಲನೇ ಇಲ್ವಲ್ಲಮ್ಮ. ಮನೋಬಲ ಎಲ್ಲೇ ಇದ್ದಾಗಲೂ ಕೂಡ ಮನೆ ಬಲ ಇರಬೇಕಂತೆ. ಮನೆ ಅಂದರೆ ಸ್ಥಾನಬಲ ಬೇಕು ಮನುಷ್ಯನಿಗೆ. ಸ್ಥಾನಬಲನೇ ಇಲ್ಲ. ಸ್ವಲ್ಪ ಏನು ಮಾಡ್ತಾರೆ ಮನೆಯವರು ಕೆಲಸ? ಇವಾಗ ಇಲ್ಲೇ ವ್ಯವಸಾಯದಲ್ಲಿ ಇದ್ದೀರಾ? ವ್ಯವಸಾಯದಲ್ಲಿ ಅನುಕೂಲ ಆಗ್ತಾ ಇದೆಯಾ? ಅನುಕೂಲ ಆಗ್ತಾ ಇದೆ, ಏನೂ ನಿಲ್ತಾ ಇಲ್ಲ ಆರ್ಥಿಕ. ಅಂದರೆ ನಾನು ಈಗ ನಿಮ್ಗೆ ಏನು ಹೇಳಲಿಕ್ಕೆ ಹೊರಟೆ ಅಂದರೆ ಆ ಕಾರಣದಿಂದಾನೇ. ಯಾಕೆಂದರೆ ವ್ಯತಿಪಾತ ಅಂತಕ್ಕಂಥದ್ದು ಏನಂದರೆ ನಿಮ್ಮ ನಿತ್ಯ ನಿರಂತರವಾಗಿ ನಿಮ್ಮ ಬದುಕಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಇನ್ನೇನು ಮಾಡಬೇಕು ಅನ್ನೋ ಮನಸ್ಥಿತಿ, ನೀವು ಎಷ್ಟೇ ಅಚಲವಾಗಿ ಅದರೊಟ್ಟಿಗೆ ಲಕ್ಷ್ಯ ವಹಿಸಿದ್ರೂ ಕೂಡ ಯಾವುದಾದ್ರೂ ಕಾರಣದಿಂದ ಅದು ಹಿಮ್ಮುಖ ಸಂಚಾರವನ್ನು ಪಡೆಯುತ್ತೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಮನೆಯಲ್ಲಿ ಅಂದರೆ ಆ ಒಂದು ಸ್ಥಾನಬಲ ಇಲ್ಲದೆ ಇರತಕ್ಕಂಥದ್ದು. ಎರಡನೇದಾಗಿ ನಿಮ್ಮ ಮನೆ ಹತ್ರ ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ತೆಂಗಿನ ಮರ ಇದೆಯಾ? ಕಲ್ಪವೃಕ್ಷ? ಇದೆ. ಅದರಲ್ಲಿ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಧ್ವನಿ ಬರುತ್ತಾ? ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಜಿ. ನೀವು ಅಬ್ಸರ್ವ್ ಮಾಡಿ. ಆ ಮರದ ಬುಡದಲ್ಲಿರ್ತಕ್ಕಂಥ ಸ್ವಲ್ಪ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ಮನೆಯನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಇಲ್ಲದೇ ಇದ್ದಾಗ ಪ್ರತಿ ಅಷ್ಟಮಿ ತಿಥಿಯಂದು ಸ್ವಲ್ಪ ಮೊಸರನ್ನು ಮಾಡಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿಸಿ ಆ ಒಂದು ಪ್ರಸಾದವನ್ನು ಬರುವಂಥ ಭಕ್ತಾದಿಗಳಿಗೆ ಹಂಚುವಂಥ ನಿಮ್ಮ ಶಕ್ತ್ಯಾನುಸಾರದಲ್ಲಿ, ಅಥವಾ ಮನೆಯಲ್ಲೇ ಮಾಡ್ಕೊಂಡು ಹೋದರೂ ಪರವಾಗಿಲ್ಲ, ಮೊಸರನ್ನವನ್ನು ಮಾಡ್ಕೊಂಡು ಹೋಗಿ ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಷ್ಟಮಿ ತಿಥಿಯಂದು ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ಈ ಸಮಸ್ಯೆಯಿಂದ ಸ್ವಲ್ಪ ಮಾತ್ರ ನಿಮಗೆ ವಿಮುಕ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಮೇಡಮ್. ಓಕೆ, ನಿಮ್ಮ ಹೆಸರು? ಮಂಜುಳಾ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಕ್ಯಾಶ್ ಬರಬೇಕಿತ್ತು, ಅದು ಬರುತ್ತಾ ಅಂತ ಕೇಳಕ್ಕೆ ಮಾಡಿದೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
ಹಾ ಓಕೆ 21. ಓಕೆ ಓಕೆ ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮೀಜಿ. ನಿಮ್ಮ ಸಂಖ್ಯೆಗೆ ಅನುಸೂಚನವಾಗಿ ನಾನು ತಿಳಿಸೋದಾದರೆ ಸ್ವಲ್ಪ ಕಷ್ಟ ಅನ್ನುವಂಥದ್ದೇ ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಒಂದು ಕೆಲಸ ಮಾಡಿ, ಪ್ರತಿ ಬುಧವಾರ ನೀವು ಯಾವುದಾದ್ರೂ ಮಹಾವಿಷ್ಣುವಿನ ಸನ್ನಿಧಾನ ಲಕ್ಷ್ಮೀಯುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಹೋಗಿ ಸ್ವಲ್ಪ ಜೇನುತುಪ್ಪವನ್ನು ದೇವರಿಗೆ ಕೊಟ್ಟು, ನಿಮ್ಮ ಶಕ್ತ್ಯಾನುಸಾರದಲ್ಲಿ ಎಷ್ಟಾದರೂ ಕೊಡಿ. ಮನೆಯಲ್ಲಿಟ್ಟು ಈ ರೀತಿಯಾದ ಸಮಸ್ಯೆ ಇದೆ ಅಂತೇಳಿ ಮಲ್ಲಿಗೆ ಹೂವು ಜೇನುತುಪ್ಪವನ್ನು ನಾರಾಯಣನ ಸನ್ನಿಧಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಕನಿಷ್ಠ 21 ಬುಧವಾರಗಳ ಕಾಲ ಈ ಪ್ರಯತ್ನ ಪಡಿ. ಗುರುವಾರ ಸ್ವಲ್ಪ ಮನೆಯಲ್ಲೆಲ್ಲ ಸ್ವಲ್ಪ ಅರಿಶಿಣ ಮತ್ತು ಗಂಜಲವನ್ನು ಹಾಕಿ ಪ್ರೋಕ್ಷಣೆ ಮಾಡಿ. ಹೊಸಲಿಗೆ ಸ್ವಲ್ಪ ಮುಖ್ಯವಾಗಿ ಒಂದು ಅರಿಶಿಣದ ನೀರನ್ನು ಹಾಕಿ ಹೊಸಲನ್ನು ತೊಳಿರಿ. ಮೂರನೇದಾಗಿ ಏನಪ್ಪ ಅಂದರೆ ಸ್ವಲ್ಪ ಅರಿಶಿಣದ ನೀರನ್ನು ಗಾಜಿನ ಬೋಲಲ್ಲಿ ಹಾಕಿ ನೀವು ಓಡಾಡುವ ಜಾಗದಲ್ಲಿ ಇಡಿ. ಈ 3 ಪ್ರಯತ್ನಗಳನ್ನು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನು ಗುರುಜಿ ಮಾತನಾಡ್ತಾ ಇದ್ವಿ ಮಹಾಪಾತಕ ದೋಷದ ಬಗ್ಗೆ. ಇನ್ನು ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅದರ ಪರಿಹಾರಗಳನ್ನು ತಿಳಿಸಿಕೊಡಿ ಗುರುಜಿ. ಮುಖ್ಯವಾಗಿ ಈ ರೀತಿಯಾದ ಸಮಸ್ಯೆಗಳಿದ್ದಾಗ ಸದೃಢತೆ ಅಂತಕ್ಕಂಥದ್ದು, ಅಚಲವಾದಂಥ ನಂಬಿಕೆ, ಇದು ಈ ಥರ ಆಗ್ತಾ ಇದೆ ಅಂದರೆ ಯಾಕೆಂದರೆ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಓದಿರ್ತಾರೆ, ಎಲ್ಲ ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ. ಆದರೆ ಮಾಡುವ ಕೆಲಸ ಅವ್ರಿಗೆ ಸಕ್ಸಸ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಇದು ಪಾಪ ಈಗ ನಾವು ಚೆನ್ನಾಗಿ ಸದೃಢತೆ ಇದ್ದಾಗ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ಓದಿಸ್ತೀವಿ. ಯಾಕಂದರೆ ತಂದೆ ತಾಯಿಗಳ ಜವಾಬ್ದಾರಿ ಇದು ಮಕ್ಕಳನ್ನು ಓದಿಸ್ತಕ್ಕಂಥದ್ದು. ಮಕ್ಕಳು ಓದಿದ ನಂತರದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋ ಒಂದು ಸಮಯಕ್ಕೆ ಏನಾಗುತ್ತೆ, ಈ ರೀತಿಯಾದದ್ದು ನಮ್ಮ ಎಲ್ಲ ವ್ಯತಿರೇಕವಾಗಿರ್ತಕ್ಕಂಥ ಪ್ರತಿಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆ ಆ ಮಹಾಪಾತಕ ಅಂತಕ್ಕಂಥದ್ದು ಏನಪ್ಪ, ಆ ಯೋಗದಲ್ಲಿ ನಾವು ತಿಥಿವಾರ ಯೋಗ ಅಂತಕ್ಕಂಥದ್ದು, ಆ ಯೋಗದಲ್ಲಿ ಜನಿಸಿದಾಗ ಸೂರ್ಯಚಂದ್ರರು ವಿರುದ್ಧ ದಿಕ್ಕಿನಲ್ಲಿದ್ದು ಈ ಪ್ರಾಬ್ಲಮ್ ಇದ್ದಂಥವರು ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರ ಮಾಡಬೇಕು. ಒಂದು. ಎರಡನೇದಾಗಿ ಹುಣ್ಣಿಮೆ ದಿವಸ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು, ಮೌನವಾಗಿರಬೇಕು. ಯಾವುದಾದ್ರೂ ಬಿರಲಿ, ಹುಣ್ಣಿಮೆ ಮಾತ್ರ ಎಷ್ಟು ಮೌನವಾಗಿರ್ತಾರೋ ಅವ್ರಿಗೆ ಇದರದ್ದು ಫಲ ಹೆಚ್ಚು, ಆ ದೋಷ ನಿವೃತ್ತಿ ಆಗುತ್ತೆ, ಶುಭ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೂರನೇದು ಏನಪ್ಪ ಅಂದರೆ, ಪ್ರತಿ 4 ತಿಂಗಳಿಗೊಮ್ಮೆ ಯಾವುದಾದ್ರೂ ನದಿ ಅಥವಾ ಸಮುದ್ರ ಸ್ನಾನವನ್ನು ಮಾಡಬೇಕು. ಇಷ್ಟು ಆದಮೇಲೆ ಕುಟುಂಬದವರೊಟ್ಟಿಗೆ ಸಹಾನುಭೂತಿಯನ್ನು ಇಟ್ಕೊಂಡಿರಬೇಕು. ಕುಟುಂಬದಲ್ಲಿ ರವರವರವ ಅಂತ ಮಾತನಾಡೋದು, ತಂದೆ ತಾಯಿಗಳನ್ನು ಬೈಯೋದು, ಅಣ್ಣ ತಮ್ಮಂದಿರ ಒಟ್ಟಿಗೆ ವಿರಸಗಳನ್ನು ಇಟ್ಕೊಳ್ಳೋದು, ವಾತಾವರಣವನ್ನು ಎಷ್ಟು ಅವರು ತಿಳಿಯಾಗಿ ಇಟ್ಕೊಳ್ತಾರೆ, ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಎಷ್ಟು ಸಹಜವಾದ ಸ್ಥಿತಿಯಲ್ಲಿ ಇಟ್ಕೊಳ್ತಾರೋ ಅಷ್ಟು ಅವ್ರಿಗೆ ಈ ಎಲ್ಲ ದೋಷಗಳು ಮುಕ್ತಿ ಆಗುತ್ತೆ, ಉತ್ತಮವಾದಂಥ ಬೆಳವಣಿಗೆ ಸಿಗ್ತಕ್ಕಂಥದ್ದು. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಪಾತಕ ದೋಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.